ನೋಡಿ, ಲೋಕ ಸಮರಕ್ಕೂ ಮುನ್ನ ಸಂಚಲನವನ್ನ ಸೃಷ್ಟಿಸುವಂತ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಯಾವಾಗ ಡಾಕ್ಟರ್ CN ಮಂಜುನಾಥ್ರವರು ಮೈತ್ರಿ ಅಭ್ಯರ್ಥಿಯಾಗಿ ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ವದಂತಿ ಹಬ್ಬಿದಂತ ಬೆನ್ನಲ್ಲೇ ಈಗ ಖುದ್ದು ಸರ್ಕಾರ 10 ವರ್ಷಗಳ ಕಾಲದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ, ಹೇಗಿದೆ ಆಸ್ಪತ್ರೆ ಅಂತ ತನಿಖೆ ಮಾಡಿಸೋದಕ್ಕೆ ಮುಂದಾಗಿರೋದು. ನೋಡಿ, ಪ್ರಮುಖವಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿದ್ದರು ಡಾಕ್ಟರ್ CN ಮಂಜುನಾಥ್. ಖುದ್ದು ತನಿಖೆಗೆ ಚಿಂತನೆಯನ್ನು ನಡೆಸಿದ್ದಾರೆ CM ಸಿದ್ದರಾಮಯ್ಯ. ಡಾಕ್ಟರ್ ಮಂಜುನಾಥ್ ಅವರ ಹೆಸರಿಗೆ ಕಪ್ಪು ಛಾಯೆ ತರುವ ದುರುದ್ದೇಶನ ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. 10 ವರ್ಷಗಳ ಕಾಲ ನಿರ್ದೇಶಕರಾಗಿದ್ದರು. ಅದಾದ ಬಳಿಕ ನಿರ್ದೇಶಕ ಸ್ಥಾನದಿಂದ ಅವರು ಹೊರಬರ್ತಾರೆ. ಈಗ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಲೋಕಸಮರದಲ್ಲಿ ನಿಲ್ಲುವ ಸಾಧ್ಯತೆ ಇದೆ ಅಂತ, ಅರ್ಹತೆ ಇದೆ ಅಂತ ಕುಮಾರಸ್ವಾಮಿ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಯಾವಾಗ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ವದಂತಿ ಹಬ್ತೋ, ಪ್ರಮುಖವಾಗಿ ಮಂಡ್ಯದಲ್ಲೇ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರ ಎಲ್ಲ ಕಡೆ ಸ್ಫೋಟ ಆಯಿತು. ಅದಾದ ಬಳಿಕ ಈಗ ಇಡೀ 10 ವರ್ಷಗಳ ತನಿಖೆಗೆ ಸರ್ಕಾರ ಚಿಂತನೆ ಮಾಡಿರೋದು ಅವರ ವಿರುದ್ಧ ಅಥವಾ ಅವರ ಹೆಸರಿಗೆ ಕಪ್ಪು ಛಾಯೆ ತರುವ ದುರುದ್ದೇಶನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ದೀಪ್ತಿ, ನಿಜನಾ ಹಾಗಾದ್ರೆ ಅದೇ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ? ದಿವಿತ್, ಯಾವಾಗ ಮಂಡ್ಯದಿಂದ ಡಾಕ್ಟರ್ CN ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನೋ ಒಂದು ವಿಚಾರ ತಿಳಿತೋ, ಇಷ್ಟು ತನಕ ಸುಮ್ಮನಿದ್ದಂತಹ ಸರ್ಕಾರ ಇದೀಗ ಡಾಕ್ಟರ್ ಮಂಜುನಾಥ್ ಅವರ ಅವಧಿಯ 10 ವರ್ಷಗಳ ವ್ಯವಹಾರದ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಮುಂದಾಗಿರುವಂತಹ ವಿಚಾರ ಸಾಕಷ್ಟು ಪ್ರಶ್ನೆಗಳಿಗೆ ಇದೀಗ ಎಡೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ತನಕ ಸೈಲೆಂಟ್ ಇದ್ದಂತಹ ಸರ್ಕಾರ ಈಗ್ಯಾಕೆ ತನಿಖೆಗೆ ಆದೇಶವನ್ನ ಮಾಡ್ತಾ ಇದೆ, CM ಈಗ್ಯಾಕೆ ತನಿಖೆಯನ್ನ ಮಾಡೋದಕ್ಕೆ ಅಧಿಕಾರಿಗಳೇ ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿ MP ಎಲೆಕ್ಷನ್ ಸಮರ ಶುರುವಾದಂತಹ ಬೆನ್ನಲ್ಲೇ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರಿಗೆ ಕಪ್ಪು ಛಾಯೆಯನ್ನ ತರೆಯುವಂತಹ ಪ್ರಯತ್ನ ಏನಾದ್ರೂ ಸರ್ಕಾರ ಮಾಡ್ತಿದ್ಯಾ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರ ಅವಧಿಯಲ್ಲಿ ಆಸ್ಪತ್ರೆ 400% ಅಭಿವೃದ್ಧಿಯನ್ನ ಸಾಧಿಸಿರುವಂತಹ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಜಸ್ಟ್ ಬಿಕಾಸ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ಅವಧಿಯಲ್ಲಿ ಯಾವೆಲ್ಲ ರೀತಿಯಾಗಿ ಖರ್ಚು ವೆಚ್ಚ ಆಗಿದೆ ಅದರ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಸರ್ಕಾರ ಹೇಳಿದೆ ಅನ್ನೋ ಒಂದು ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಅಂದ್ರೆ ಇಲ್ಲಿ ತನಕ ಸರ್ಕಾರ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಆದೇಶವನ್ನ ಹಾಕಿಲ್ಲ. ಬಟ್ CM ಸಿದ್ದರಾಮಯ್ಯನವರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಆಗಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ. ಎಲ್ಲ ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಅವರ ಇಲ್ಲಿ ತನಕದ ವೈದ್ಯಕೀಯ ಏನೋ ಒಂದು ಹಿಸ್ಟ್ರಿ ಇದ್ರೆ ಅದಕ್ಕೊಂದು ಬ್ಲ್ಯಾಕ್ ಮಾರ್ಕ್ ನ ತರೋ ಮೂಲಕ ಈ ಮೂಲಕ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಮ್ಮಿ ಮಾಡೋದಕ್ಕೆ ಏನಾದ್ರೂ ಈ ರೀತಿಯ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆಯಾ ಅನ್ನೋ ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ದೀಪ್ತಿ ಗಮನಿಸಬಹುದು, ಪ್ರಮುಖವಾಗಿ ಯಾವಾಗ ಈ ವದಂತಿ ಹಬ್ತು ಆಗಲೇ ಕಾಂಗ್ರೆಸ್ನ ಒಬ್ಬರು ನಾಯಕರು ಹೇಳ್ತಾರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಏನೂ ಗೊತ್ತಿಲ್ಲ ಅಂತ. ಆದರೆ ಯಾವಾಗ ಮೈತ್ರಿ ಅಭ್ಯರ್ಥಿಯಾಗಿ ಅವರೇ ನಿಲ್ತಾರೆ ಅಂತ ಸ್ವಲ್ಪ ದೊಡ್ಡದಾಗಿ ಅದು ಮಾತುಕತೆ ಶುರುವಾಯಿತು. ಈಗ ಮತ್ತೆ ಇದೇ ಕಾರಣಕ್ಕಾಗಿ ಅಂದರೆ ಇಲ್ಲಿವರೆಗೂ ಇಲ್ಲದಂತ, ಅಂದರೆ ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇತ್ತು ಜಯದೇವ ಆಸ್ಪತ್ರೆಗೆ, ಈಗ ತನಿಖೆ ಮಾಡಿಸೋದು ಅಂದರೆ ಏನರ್ಥ ಅಂತ ಹಾಗಾದರೆ? ದಿವಿತಿಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಸರ್ಕಾರ ವ್ಯವಹರಿಸ್ತಾ ಇದೆ ಅಂತ ಹೇಳಿ. ಅಂದ್ರೆ ಜಯದೇವ ಆಸ್ಪತ್ರೆಯ ಅಧಿಕಾರ ಅವಧಿ ಮುಕ್ತಾಯದ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಅವರನ್ನ ಸರಿಯಾಗಿ ನಡೆಸ್ಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ಡಾಕ್ಟರ್ CN ಮಂಜುನಾಥ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ಅದರಲ್ಲೂ ಮಂಡ್ಯದಿಂದ MP ಎಲೆಕ್ಷನ್ ನಲ್ಲಿ ದೀಪ್ತಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಮ್ಮ ಜೊತೆ ಮಾಜಿ ಸಂಸದ ಪುಟ್ಟರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಇಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಪದ್ಮಶ್ರೀ ಪಡೆದಿರ್ತಕ್ಕಂಥ ಪ್ರಖ್ಯಾತ ಹೃದ್ರೋಗ ತಜ್ಞರು. ಅವರ ವಿರುದ್ಧ ಈಗ ಹಗಲು ರಾತ್ರಿ ಕಡತಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಳೆದ 10 ವರ್ಷಗಳ ತನಿಖೆಗೆ ಸರ್ಕಾರ ಆದೇಶ ಮಾಡ್ತಾ ಇರುವಂತದ್ದು ಅಂತ ಏನ್ ಹೇಳಕ್ ಬಯಸ್ತೀರಿ ಸರ್? ಈಗ ಇವ್ರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾರು ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಸರ್ಕಾರ ನಡೆಸೋರ್ಗೆ ಇದ್ದಿದ್ರೆ ಇಂಥ ಈ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಅವ್ರು ಏನಾರು ಆ ರೀತಿ ಯೋಚನೆ ಮಾಡಿದ್ರೆ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಈ ನಾಡಿನಲ್ಲಿ.
ಬಹುತೇಕ ಈ ಒಂದು ಹೊಸ ಇತಿಹಾಸವನ್ನ ಆರೋಗ್ಯ ಕ್ಷೇತ್ರದಲ್ಲಿ ತಂದುಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವರು. ಏನ್ ನಾವು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ್ ಕೈ ಮುಗಿದು ಬರ್ತೀವಿ, ನಾವು ದೇವ್ರನ್ನ ದೂರದಿಂದ ಕೈ ಮುಗಿದು ಬಂದ್ರು ನಿಜವಾದ ಮಂಜುನಾಥ್ನಾಗಿ ಧರ್ಮಸ್ಥಳ ಮಂಜುನಾಥನ ರೀತಿಯಲ್ಲಿ ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟವನೇ ಅಂತೇಳಿ ಜನ ತಿಳ್ಕೊಂಡಿದ್ದಾರೆ. ಇವತ್ತು ನಿಜವಾಗ್ಲೂ ಈ ತರದ್ ಏನಾರ ನಡವಳಿಕೆ ಮಾಡಿದ್ರೆ ಈ ಸರ್ಕಾರದವರಿಗೆ ಸರಿಯಾದ ಶಾಸ್ತಿಯನ್ನ ಈ ನಾಡಿನ ಜನ ಮಾಡ್ತಾರೆ ಮೇಡಮ್. ಓಕೆ, ಎಲ್ಲೋ ಒಂದ್ ಕಡೆ ನಿನ್ನೆ ಮಂಡ್ಯದಲ್ಲಿ ಹೇಳಿದ್ದೆ ತಪ್ಪಾಯ್ತಾ? ಅವರ ಹೆಸರನ್ನ ಉಚ್ಚಾರ ಮಾಡಿದ್ದೆ ತಪ್ಪಾಯ್ತಾ? ಇವ್ದಾಗ್ಲೇ ಇವತ್ತೇನ್ ಮಂಡ್ಯದಲ್ಲಿ ನಾವ್ ಹೇಳಿರ್ತಕ್ಕಂಥದ್ದಲ್ಲ, ಬಹಳ ದಿನಗಳಿಂದಲೇ ಇವ್ರನ್ನ ಈ ಲೋಕಸಭಾ ಸದಸ್ಯರಾಗಿ ಎಲ್ಲಾರು ಒಂದ್ ಕಡೆ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ಈ ನಾಡಿನಾದ್ಯಂತ ಚಿಂತೆ ಮಾಡ್ತಾ ಇದೆ. ಆ ಕಾರಣಕ್ಕೆ ನಮ್ಮ ಪುಣ್ಯಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಬಂದ ಕಾರಣದಿಂದ ನಾನೇ ಜಿಲ್ಲೆಯ ಮಾಜಿ ಸಂಸದನಾಗಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಸರ್ಕಾರದ ವಿರುದ್ಧ ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ? ಬೀದಿಗಿಳಿತಾರೆ ಜನ. ಇವತ್ತೇನ್ ರಾಮನಗರದಲ್ಲಿ ಇವತ್ತು ನಮ್ಮ ವಕೀಲರು ಅವ್ರಿಗೆ ಹೆಂಗೆ ಕೆಟ್ಟದಾಗಿ ನಡ್ಕೊಂಡು ಇವತ್ತು ಬೀದಿಗಿಳಿದಿದಾರೋ, ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಏನಾದ್ರು ಇವರು ಒಂದ್ ಹೆಜ್ಜೆ ಈ ರೀತಿ ಆಲೋಚನೆಗಳನ್ನ ಮಾಡಿದ್ರೆ ನಾಡಿನಾದ್ಯಂತ ಬೀದಿಗಿಳಿತಾರೆ. ಇವತ್ತು ಅವ್ರ ಪರವಾಗಿ ನಿಲ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಪುಟ್ಟರಾಜ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಮಾಜಿ ಶಾಸಕ ಸುರೇಶ್ ಗೌಡ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಗೌಡ ಅವರೇ. ನಮಸ್ಕಾರ. ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ನಿನ್ನೆಯಷ್ಟೇ ಅವರ ಹೆಸರು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯ ಪಟ್ಟಿಯಲ್ಲಿ ಕೇಳಿಬಂತು. ಅವರ ಹೆಸರು ಇವತ್ತು ಸರ್ಕಾರ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡುವ ಸಿದ್ಧತೆ ನಡೆಸ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀರಿ? ಇದು ನಮ್ಮ ಪಕ್ಷದ ವಿರುದ್ಧ ಈಗಿರ್ತಕ್ಕಂಥ ಸರ್ಕಾರದ ಧೋರಣೆಗಳು ಎಲ್ಲೋ ಒಂದು ಕಡೆ ಡಾಕ್ಟರ್ ಮಂಜುನಾಥ್ರವ್ರನ್ನ ಮುಂದಿನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಮಾಡಬೇಕು ಅಂತ ಹಲವಾರು ಪ್ರದೇಶಗಳಿಂದ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಅದನ್ನ ದಮನ ಮಾಡಲಿಕ್ಕೆ ಇದನ್ನೆಲ್ಲ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಅಂತ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಮಂದಿಗೆ ಡಾಕ್ಟರ್ ಮಂಜುನಾಥ್ರವ್ರು ಏನು ಹೇಗೆ ಎಷ್ಟೆಷ್ಟು ಬಡವರು ಎಂತೆಂಥ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಜನಗಳು ನೆನೆಸ್ಕೊಳ್ತಾರೆ. ಸ್ವಾಭಾವಿಕವಾಗಿ ಅವ್ರಿಗೆ ರಿಟೈರ್ಡ್ ಆದ್ಮೇಲೆ ಅವ್ರಿಗೊಂದು ಉನ್ನತ ಸ್ಥಾನ ಕೊಡಬೇಕು ಅಂತಕ್ಕಂಥ ಜನರ ಭಾವನೆ ಇದ್ದಾಗ ಯಾರೇನೂ ತಡೆಯಕ್ಕಾಗಲ್ಲ. ಇವ್ರು ಯಾವ ತನಿಖೆ ಮಾಡೋದು ಏನು ಎಲ್ಲದಕ್ಕೂ ಅವ್ರು ಫೇಸ್ ಮಾಡಕ್ ರೆಡಿ ಇರ್ತಾರೆ. ಅಂತ ವ್ಯಕ್ತಿಗಳ ಗೌರವಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬಾರ್ದು ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ರಾಮನಗರದಲ್ಲಿ ವಕೀಲರು ವರ್ಸಸ್ ಪೊಲೀಸರ ನಡುವಿನ ಹಗ್ಗ ಜಗ್ಗಾಟ ಇನ್ನಷ್ಟು ತೀವ್ರಗೊಂಡಿದೆ. ವಕೀಲರು ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೇನೆ ದಲಿತ ಸಂಘಟನೆಗಳು ಅವರ ತಮಟೆ ಚಳುವಳಿಗೆ ಅವಕಾಶ ನೀಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಂತ ಡಿಸಿಗೆ ಮನವಿ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಜಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೇಳಿ ಅಂತ ಪೊಲೀಸರಿಗೆ ವಕೀಲರು ಸಲಹೆ ಮಾಡ್ತಾ ಇದ್ದಾರೆ. ಪೊಲೀಸರು ಹಾಗೂ ವಕೀಲರ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ. ಈಗ ದಯಮಾಡಿ ಸತ್ಯ ಮಾಡಿ ಇಲ್ಲಿ ಬನ್ನಿ. ಎಲ್ಲ ಸರ್ಕಾರ ಆಡಳಿತ ಮುಖಂಡರುಗಳು ತಂದೆ ಕಲಾವಿದರ ಸುತ್ತ ನಿಂತ್ಕೊಳ್ಳಿ. ನಿನ್ನೆ ಬೆಳಗಿನಿಂದಲೂ ಕೂಡ ರಾಮನಗರದ ಜಿಲ್ಲಾಧಿಕಾರಿ ಆವರಣದ ಮುಂದೆ ವಕೀಲರುಗಳು ದೊಡ್ಡ ಸಂಖ್ಯೆಯಲ್ಲಿ ನೆರೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ರಾಮನಗರದ ಐಜೂರು ಠಾಣೆ PSI ತನ್ವೀರ್ ಹುಸೇನ್ ವಿರುದ್ಧ ಅವರನ್ನ ಅಮಾನತು ಮಾಡಿ ಅಂತ ವಕೀಲರು ಆಗ್ರಹ ಪಡಿಸ್ತಾ ಇದ್ರು. ನಿನ್ನೆ ರಾತ್ರಿ ಕೂಡ ಸ್ಥಳಕ್ಕೆ HD ಕುಮಾರಸ್ವಾಮಿ ತೆರಳಿದ್ರು. ಇವತ್ತು ವಕೀಲರ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಂಡಿದೆ. ಇದೀಗ ಅಲ್ಲಿ ಒಂದಷ್ಟು ಮಂದಿ ಆ ಘಟನೆಗೆ ಸಂಬಂಧಪಟ್ಟಂತೆ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟಂತೆ ದಲಿತರು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ. ಡಿಫಮೇಷನ್ ಕೇಸ್ ಹಾಕಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಬಯಸಿದ ಸೆಕ್ಷನ್ಗಳನ್ನು ಹಾಕಲಿಲ್ಲ ಅಂತ ದಲಿತರು ತಮಟೆ ಚಳುವಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಮಗೂ ಕೂಡ ಅಲ್ಲಿ ರಾಮನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಜಾಗ ದೊರಕಿಸಿಕೊಡಿ, ಈ ರೀತಿ ಪ್ರತಿಭಟನೆ ಮಾಡೋಕ್ಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ DC ಅವ್ರನ್ನ. ವಕೀಲರುಗಳು ಹೇಳ್ತಾ ಇದ್ದಾರೆ ಅವ್ರಿಗೇನೆ ಬೇರೆ ಕಡೆ ಹೋಗಕ್ಕೆ ಹೇಳಿ, ನಾವು ನಿನ್ನೆಯಿಂದನೂ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಒಟ್ಟಾರೆ ಒಂದು ರೀತಿಯ ಶೀತಲ ಜೊತೆಗೆ ಪ್ರತಿಭಟನೆ ಕೂಡ ಕಾವೇರಿದೆ. ಇದರ ಹಿಂದೆ ರಾಜಕೀಯ ನೆರಳು ಬಹಳ ಗಾಢಾಗಿ ಕಾಣ್ತಾ ಇದೆ.